ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಳ್ಳುಳ್ಳಿಯಿಂದ ಆಗೋ ಉಪಯೋಗ ಏನು? ಬೆಳ್ಳುಳ್ಳಿಯಲ್ಲಿ ಏನೇನು ಪೋಷಕಾಂಶಗಳಿವೆ? ಮತ್ತು ಬೆಳ್ಳುಳ್ಳಿ ಯಾವ್ಯಾವ ರೋಗಗಳಿಗೆ ರಾಮಬಾಣ ಅಂತಲೂ ನೋಡೋಣ ಬನ್ನಿ. ನಮ್ಮ ಅಡುಗೆ ಮನೆ ಡಾಕ್ಟರ್ಸ್ ಅಂದರೆ ಗೃಹಿಣಿಯರು ಪ್ರತಿಯೊಬ್ಬರು ನಾವು ಅಡುಗೆಯಲ್ಲಿ ಬಳಸೋ ಪ್ರತಿಯೊಂದು ಪದಾರ್ಥಗಳ ಬಗ್ಗೆನೂ ತಿಳ್ಕೊಂಡಿರಬೇಕು. ಅದಕ್ಕೆ ಅಲ್ವಾ ಅಡುಗೆ ಮನೆ ಡಾಕ್ಟರ್ಸ್ ಅನ್ನೋದು ಗೃಹಿಣಿಯರನ್ನ. ಹಾಗೆ ಗೃಹಿಣಿ ಕೈಯಲ್ಲಿ ಮನೆಯವರ ಆರೋಗ್ಯ ಇರುತ್ತೆ. ಹಾಗೆಯೇ ನಾವೇನು ಮಾಡಬೇಕು, ಪ್ರತಿಯೊಂದು ಪದಾರ್ಥಗಳ ಬಗ್ಗೆ ತಿಳ್ಕೊಬೇಕು ಅಲ್ವಾ ಫ್ರೆಂಡ್ಸ್. ಅದಕ್ಕೇ ಬೆಳ್ಳುಳ್ಳಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ. ಬೆಳ್ಳುಳ್ಳಿ ಪುರಾತನ ಕಾಲದಿಂದ ಉಪಯೋಗದಲ್ಲಿದೆ. ವೈದ್ಯಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯನ್ನು ಹಲವಾರು ರೋಗಗಳಿಗೆ ಔಷಧವಾಗಿ ಬಳಸ್ತಾರೆ. ಬೆಳ್ಳುಳ್ಳಿ ಪ್ರಪಂಚದಾದ್ಯಂತ ಬೆಳೆಯುವ ಗಿಡಮೂಲಿಕೆ ಆಗಿದೆ. ಇದು ಆಲಿಯಂ ಕುಲಕ್ಕೆ ಸೇರಿದೆ. ಬೆಳ್ಳುಳ್ಳಿ ಅಡುಗೆಯಲ್ಲಿ ಬಳಸೋ ಸೂಪರ್ ಫುಡ್. ಆಹಾರದಲ್ಲಿ ಬೆಳ್ಳುಳ್ಳಿ ಸೇರಿಸಿದ್ರೆ ಲಾಭಕಾರಿ. ಆದರೆ ಸರಿಯಾದ ರೀತಿಯಲ್ಲಿ ಬೆಳ್ಳುಳ್ಳಿ ಸೇವಿಸಬೇಕು. ಆಗ ಮಾತ್ರ ಬೆಳ್ಳುಳ್ಳಿಯಲ್ಲಿರುವ ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗ್ತವೆ. ಹಸಿ ಬೆಳ್ಳುಳ್ಳಿಯಲ್ಲಿ ಇರುವ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು, ಫೈಬರ್, ಕಬ್ಬಿಣಾಂಶ, ಪ್ರೋಟೀನ್, ವಿಟಮಿನ್ B, C, ವಿಟಮಿನ್ C, ಥಿಯಾಮಿನ್, ರಿಬೋಫ್ಲಾವಿನ್, ವಿಟಮಿನ್ A, ವಿಟಮಿನ್ E, ವಿಟಮಿನ್ K, ನಿಯಾಸಿನ್, ಫೋಲೇಟ್, ಪ್ಯಾಂಟೋಥೆನಿಕ್ ಆಮ್ಲ, ಕೋಲಿನ್ ಅನ್ನು ಸಹ ಒಳಗೊಂಡಿದೆ. ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೆಮ್ಮು, ಶೀತ ನಿವಾರಣೆ ಆಗುತ್ತೆ. ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಎಂಬ ಅಂಶ LDL ಕೊಲೆಸ್ಟ್ರಾಲ್ನ ಆಕ್ಸಿಡೀಕರಣವನ್ನು ನಿಲ್ಲಿಸುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ. ಬೆಳ್ಳುಳ್ಳಿಯ ನಿಯಮಿತ ಸೇವನೆ ರಕ್ತ ಹೆಪ್ಪುಗಟ್ಟುವಿಕೆಯ ಸಂಭವವನ್ನು ಕಡಿಮೆ ಮಾಡುತ್ತೆ. ಬೆಳ್ಳುಳ್ಳಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಅಧಿಕ ರಕ್ತದ ಒತ್ತಡ ಇರೋರಿಗೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಬೆಳ್ಳುಳ್ಳಿಯಲ್ಲಿರುವ ರೋಗನಿರೋಧಕ ಶಕ್ತಿ ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತೆ. ಇದು ಆಲ್ಝೈಮರ್ ಮತ್ತು ಬುದ್ಧಿಮಾಂದ್ಯತೆಯಂತಹ ನ್ಯೂರೋ ಡಿಜಿನೆರೇಟಿವ್ ಕಾಯಿಲೆ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡುತ್ತೆ. ಹಸಿ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಜೀರ್ಣಕಾರಿ ಸಮಸ್ಯೆಗಳು ಸುಧಾರಿಸುತ್ತೆ. ಇದು ಕರುಳಿಗೆ ಪ್ರಯೋಜನ ನೀಡುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಹಸಿ ಬೆಳ್ಳುಳ್ಳಿ ತಿನ್ನೋದು ಕರುಳಿನ ಬೇಡವಾದ ಹುಳುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ. ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ರಕ್ಷಿಸುತ್ತೆ. ಮಧುಮೇಹದಿಂದ ಬಳಲುತ್ತಿರೋರು ಹಸಿ ಬೆಳ್ಳುಳ್ಳಿಯ ಸೇವನೆ ಮಾಡುವ ಮೂಲಕ ತಮ್ಮ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿಕೊಳ್ಳಬಹುದು. ಬೆಳ್ಳುಳ್ಳಿ DNA ಹಾನಿಯಾಗದಂತೆ ತಡೆಯುತ್ತೆ. ಬೆಳ್ಳುಳ್ಳಿಯಲ್ಲಿರುವ ಸತುವು ರೋಗನಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತೆ. ವಿಟಮಿನ್ C ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಇದು ಆಂಟಿ ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿರೋದ್ರಿಂದ ಕಣ್ಣು ಮತ್ತು ಕಿವಿಯ ಸೋಂಕುಗಳ ವಿರುದ್ಧ ಬಹಳ ಪ್ರಯೋಜನಕಾರಿಯಾಗಿದೆ. ಬೆಳ್ಳುಳ್ಳಿ ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬೆಳ್ಳುಳ್ಳಿ ಮೊಡವೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಮತ್ತು ಮೊಡವೆಯ ಕಲೆಗಳನ್ನು ಹಗುರಗೊಳಿಸುತ್ತೆ. ಜೊತೆಗೆ ಶೀತ ಹುಣ್ಣುಗಳನ್ನು ಕಡಿಮೆ ಮಾಡುತ್ತೆ. ಚರ್ಮ ಸುಕ್ಕುಗಟ್ಟೋದನ್ನು ತಡೆಯುತ್ತೆ. ಮತ್ತು ಬೆಳ್ಳುಳ್ಳಿ ತಿನ್ನೋದ್ರಿಂದ ನಾವು ವೆಯ್ಟ್ ಲಾಸ್ ಕೂಡ ಆಗ್ಬೋದು, ತೂಕನೂ ಕೂಡ ಇಳಿಸ್ಕೋಬೋದು ಫ್ರೆಂಡ್ಸ್. ಕಿಡ್ನಿ ಸ್ಟೋನ್ಗೂ ಬೆಳ್ಳುಳ್ಳಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. TBಯಂತಹ ರೋಗಗಳನ್ನು ಜಯಿಸಲು ಬೆಳ್ಳುಳ್ಳಿ ತುಂಬ ಉಪಯೋಗಕಾರಿ. UTI ಮತ್ತು ಮೂತ್ರಪಿಂಡದ ಸೋಂಕುಗಳನ್ನು ತಡೆಯಲು ಕೂಡ ಬೆಳ್ಳುಳ್ಳಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಜೀವನವನ್ನು ವಿಸ್ತರಿಸಲು ಬೆಳ್ಳುಳ್ಳಿಯು ಉಪಯೋಗ ಆಗುತ್ತೆ. ಸಂಶೋಧಕರ ಪ್ರಕಾರ ಒಬ್ಬ ವ್ಯಕ್ತಿಯು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿಂತಾ ಇದ್ದರೆ ಆಗ ಆತನ ದೇಹದ ಎಲ್ಲ ಅಂಗಗಳು ದೀರ್ಘಕಾಲ ಕೆಲಸ ಮಾಡುತ್ತಂತೆ. ರಕ್ತ ಹೆಪ್ಪುಗಟ್ಟಿಕೆಯನ್ನು ತಡೆಯೋ ಮೂಲಕ ವೆರಿಕೋಸ್ ಸಮಸ್ಯೆ, ಕಾರ್ನರಿ ಹಾರ್ಟ್ ಬ್ಲಾಕ್ಸ್, ಬ್ರೈನ್ ಹೆಮರಿನ್ ಇಂಥ ರೋಗಗಳಿಗೂ ರಾಮಬಾಣವಾಗಿ ಬೆಳ್ಳುಳ್ಳಿ ಕೆಲಸ ಮಾಡಿ. ನೋಡಿದ್ರಲ್ಲ ಬೆಳ್ಳುಳ್ಳಿಯಿಂದ ನಮ್ಗೆ ಎಷ್ಟು ಪ್ರಯೋಜನಗಳು, ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಅಂತ. ಬೆಳ್ಳುಳ್ಳಿನ ಹೇಗೆ ಸೇವಿಸಬೇಕು ಅನ್ನೋದಾದರೆ, ಬೆಳ್ಳುಳ್ಳಿ ಕಟು ರುಚಿ ಇರೋದ್ರಿಂದ ಅನೇಕರು ಅದನ್ನು ಹಸಿಯಾಗಿ ತಿನ್ನಲು ಇಷ್ಟಪಡೋದಿಲ್ಲ. ಆದರೆ ಅದನ್ನು ನೀವು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸಲಾಡ್ಗಳಿಗೆ ಸೇರಿಸ್ಕೊಂಡು ತಿನ್ನಬಹುದು. ಅಥವಾ ಬೆಳ್ಳುಳ್ಳಿಯನ್ನು ಜೇನುತುಪ್ಪದೊಂದಿಗೆ ತಿಂದರೆ ಅದರಿಂದ ಬಹಳ ಪ್ರಯೋಜನವಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಕೀಪ್ ವಾಚಿಂಗ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.